ಸೂಪರ್ ಅಕ್ಕ. ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿ ಕನಕನ ನಿನ್ ಕಡೆ ಮಾಡ್ಕೊಂಬಿಟ್ಟಿಯಲ್ಲಕ್ಕ. ಹೌದು ಅಮ್ಮ, ನೀವ್ ಅಣ್ಣನ್ ಕಪ್ಪಾಳಕ್ ಹೊಡೆದಾಗ ತುಟ್ಟಿಕ್ ಬಿಟ್ಟಿಕ್ ಅಂದೇ ಇರೋ ಕನಕ ಅದೇ ದೊಡ್ಡಪ್ಪ ಒಂದ್ ಮಾತಂದ್ರು ಅಂದ ತಕ್ಷಣ ಈಗ ಅವ್ರಿಗೆ ರಿವರ್ಸ್ ಹೊಡೆದ್ಲು ನೋಡಿ. ಎಲ್ಲ ಅಕ್ಕನ್ ತಯಾರಿ ಕಣೆ. ಎತ್ತನ್ನ ಹಿಡ್ಕೊಂಬರೋದ್ ಮುಖ್ಯ ಅಲ್ಲ, ಮೂಗ್ ದರ ಹಾಕೋದ್ ಮುಖ್ಯ ಅಲ್ವೇನಕ್ಕ? ಆ ಕನಕ ದೊಡ್ಡಪ್ಪಂಗೆ ಎದುರು ಮಾತಾಡ್ತಾಳೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಅವ್ಳು ತುಂಬಾ ಚಿಗುರ್ಕೊಂಡಿದ್ದಾಳೆ. ಒಟ್ನಲ್ಲಿ ದೊಡ್ಡಪ್ಪಂಗ್ ಚೆನ್ನಾಗಿ ಮಂಗಳಾರತಿ ಮಾಡಿದ್ಲು. ಕರೆಕ್ಟ್ ಕಣೆ. ಮುತ್ಕುನ್ಗೆ ಈಗ ಗೊತ್ತಾಗಿರುತ್ತೆ ಕನಕನ್ನ ಕರ್ಕೊಂಬಂದು ಹಗ್ಗ ಕೊಟ್ಟು ಕೈ ಕಟ್ಟಿಸ್ಕೊಂಡಂಗೆ ಅಂತ. ಅಮ್ಮ ಏನೇ ಹೇಳಿ ನೀವ್ ಅಣ್ಣಂಗ್ ಹೊಡಿಬಾರ್ದಾಗಿತ್ತು. ಏಯ್ ಏನ್ ಹೇಳ್ತಾ ಇದ್ಯಾ? ಕ್ಲೈಮ್ಯಾಕ್ಸ್ ಅಲ್ಲಿ ಹೊಡಿದೆ ಬರೀ ಡೈಲಾಗ್ ಹೇಳಕ್ಕಾಗತ್ತಾ? ಅಕ್ಕ ನೀನ್ ಮಾಡಿದ್ದೆ ಸರಿ ಕಣಕ್ಕ. ಅಂತೂ ಎಲ್ಲ ನಾವ್ ಅನ್ಕೊಂಡಂಗೆ ಆಗ್ತಾ ಇದೆ. ಹೌದಕ್ಕ, ನೀನು ಗೆದ್ಬಿಟ್ಟೆ. ಮುತ್ಕುನ್ಗೆ ಚಳ್ಳೆ ಹಣ್ಣನ್ನ ಚೆನ್ನಾಗಿ ತಿನ್ನಿಸ್ತಾ ಇದೀಯಾ. ಈ ನೀಲ್ಕಂಠ, ನಾವು ಗೆದ್ವಿ ಅಂತ ಮೀಸೆ ತಿರುಗಬೇಡ ಕಣೋ. ನಾವು ಪೂರ್ತಿಯಾಗಿ ಗೆದ್ದಿಲ್ಲ. ಅಮ್ಮ ಏನ್ ಹೇಳ್ತಾ ಇದ್ದೀರಾ ನೀವು? ಕನಕ ನಿಮ್ ಬಾವನ್ ಮುಖದ ನೀರೆಳಿಸಿದ್ವಿ ಸರಿ, ಆಮೇಲೆ ರೀ ಬನ್ರಿ ಅಂದ ತಕ್ಷಣ ಅವಿನಾಶ್ ಬಾಲ ಮುದ್ರಕೊಂಡು ಅವಳು ಹಿಂದೆನೆ ಹೋದ್ನಲ್ಲ, ಏನದ್ರ ಅರ್ಥ? ಅವಿನಾಶು ಅವಳು ಕೈವಶ ಆಗಿದ್ದಾನೆ ಅಂತ ತಾನೆ? ಇದು ನಮ್ ಸೋಲಲ್ವೇನೋ? ಅಯ್ಯೋ, ಇದು ನನ್ ಗೊಳಿಲೇ ಅಲ್ವಲ್ಲ ಅಕ್ಕ? ನನ್ ಮಗಳು ನಿನ್ನ ಯಾವತ್ತಾದ್ರೂ ಆ ರೀತಿ ಕರೆದಿದ್ರೆ ಗೊತ್ತಾಗಿರೋದು. ನನ್ ಮಗಳಿಗಿನ್ನು ಗಂಡನ ಹೇಗ ಹದ್ದುಬಸ್ತಲ್ಲಿ ಇಟ್ಕೊಳ್ಬೇಕು ಅನ್ನೋ ಸೂಕ್ಷ್ಮ ಗೊತ್ತಾಗ್ಲಿಲ್ಲ. ರೀ ಬನ್ನಿ ಹೋಗೋಣ. ನಾವ್ಯಾಕೆ ಇಲ್ಲಿ ಉಗಿಸ್ಕೋಬೇಕು? ಬನ್ನಿ ಅಂತ ಹೇಳ್ತಾ ಇಲ್ವಾ? ನೋಡಿದ್ರ ಯಜಮಾನ್ರೆ, ನಿಮ್ಮ ಸೊಸೆ ತಲೆನ ಎಲ್ಲಿ ತನಕ ಕೆಡಿಸಿದ್ದಾರೆ ಅಂತ? ಅಲ್ಲ ಯಜಮಾನ್ರೆ, ಪದ್ಮಾವತಮ್ಮನವರು ಅವಿನಾಶನಿಗೆ ಕಪಾಳಕ್ಕೆ ಹೊಡೆದ್ರು. ಅದನ್ನ ನೋಡ್ಕೊಂಡು ತುಟಿ ಪಿಟಕ್ಕೆ ಅನ್ನದೆ ಸುಮ್ಮನೆ ನಿಂತಿದ್ದ ಕನಕ ನೀವೊಂದು ಮಾತಂದಿದ್ದಕ್ಕೆ ನಿಮಗೆ ಎದುರು ಉತ್ತರ ಕೊಟ್ಬಿಟ್ರು. ನನಗೆ ಮನಸ್ಸಿಗೆ ತುಂಬಾ ನೋವಾಯ್ತು ಯಜಮಾನ್ರೆ. ಇರ್ಲಿ ಬಿಡು ಶಂಭು, ನನಗೇನೋ ತುಂಬಾ ಸಂತೋಷನೇ ಆಯ್ತು. ಏನ್ ಯಜಮಾನ್ರಿ ಹೀಗ್ ಮಾತಾಡ್ತಿದ್ದೀರಿ? ನಿಮ್ಮ ನೆರಳು ಕಂಡ್ರೆ ನಡುಕ್ತಿದ್ದ ಹುಡುಗಿ ನಿಮ್ ಎದುರು ನಿಂತು ಮಾತಾಡ್ತಿದ್ದಾಳೆ. ನಿಮಗೆ ಖುಷಿನಾ? ನಿಮ್ಮ ಸೊಸೆ ನಿಮ್ ಕೈ ಬಿಟ್ಟು ಹೋಗ್ತಿದ್ದಾಳೆ, ನಿಮಗೆ ಸಂತೋಷನಾ? ಇಷ್ಟು ದಿವಸ ನಿಮ್ಮ ಮಗ ನಿಮ್ಮನ್ನ ಧಿಕ್ಕರಿಸಿ ಮಾತಾಡ್ತಿದ್ದ, ಆದ್ರೆ ಈಗ ನಿಮ್ಮ ಸೊಸೆನೂ ಅವನ ಜೊತೆ ಸೇರ್ಕೊಂಡಿದ್ದಾಳೆ ಅಂದ್ರೆ ನಿಮಗೆ ಬೇಜಾರಾಗ್ತಿಲ್ವಾ? ಹಾಗಲ್ಲ ಶಂಭು, ಕನಕ ನನ್ನ ವಿರುದ್ಧವಾಗಿ ಎರಡು ಮಾತಾಡಿರ್ಬೋದು, ಆದ್ರೆ ಕನಕ ನಡಿ ಅಂದ ತಕ್ಷಣ ಅವಿನಾಶ್ ಹೇಗೆ ಹಿಂದ್ಗಡೆ ಹೋಗ್ಬಿಟ್ಟ ನೋಡು. ಅಷ್ಟು ಮಾತ್ರ ಅವನ ಮೇಲೆ ಹಿಡಿತ ಸಾಧಿಸಿದಳಲ್ವೋ, ಇದು ಸಂತೋಷದ ವಿಷಯ ಅಲ್ವಾ? ಇರಬಹುದು ಯಜಮಾನ್ರೆ. ಪದ್ಮಾವತಮ್ಮ ಹೇಳಿದ್ದೇ ವೇದವಾಕ್ಯ. ನೀವಂದ್ರೆ ಯಾವ ಬೆಲೆನೇ ಇಲ್ಲ ಅನ್ನೋ ಹಾಗಾಗಿದೆ. ಇದು ಹೀಗೆ ಆದ್ರೆ ಕನಕನ್ನ ಅವರು ತಮ್ಮ ಕಡೆ ಸೆಳ್ಕೊಂಡ್ಬಿಡ್ತಾರೆ. ಆಮೇಲೆ ನೀವು ಪಟ್ಟ ಶ್ರಮ ಎಲ್ಲ ಬೆಟ್ಟಕ್ಕೆ ಕಲ್ಲು ಹೊತ್ತ ಹಾಗೇನೆ. ನಿಜ ಶಂಭು, ನೀನ್ ಹೇಳೋದ್ರಲ್ಲೂ ಅರ್ಥ ಇದೆ. ನನ್ನ ಮಗ ಬದಲಾಗ್ತಾನೆ ಅಂತ ಕಾಯ್ತಾ ಇದ್ದೆ. ಮಿಕ್ಕವ್ರನ್ನ ಬದಲಾಯಿಸೋದು ಸಮುದ್ರಕ್ಕೆ ಸಕ್ಕರೆ ಹೊತ್ತಂಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಇಲ್ಲ ಶಂಭು, ಎಲ್ಲ ಕನಕಂಗೆ ಹೇಳ್ಬಿಡ್ಬೇಕು. ಈ ಮನೆಯಲ್ಲಿ ನಡೆದ ಎಲ್ಲ ಸತ್ಯಗಳನ್ನು ಹೇಳ್ಬಿಡ್ಬೇಕು ಅವ್ರಿಗೆ. ಈ ಮನೆಯಲ್ಲಿರೋ ಎಂತ ಗೋಮುಖ ವ್ಯಾಘ್ರ ಅನ್ನೋದು ಅವಳಿಗೆ ಗೊತ್ತಾಗಬೇಕು. ಶಂಭು, ತಡ ಮಾಡ್ಕೊಡ್ತು, ಎಲ್ಲ ವಿಷಯನ ಅವಳಿಗೆ ಹೇಳ್ಬಿಡ್ಬೇಕು.
ರೀ ನಿಮ್ಮ ಮನ್ಸಿಗೆ ನೋವಾಗಿರುತ್ತೆ ಅಂತ ನನಗೆ ಗೊತ್ತು. ಮಾತಾಡ್ಬೇಡ ನೀನು. ಮಾಡೋದೆಲ್ಲ ಮಾಡಿ ಇಲ್ಲಿ ನನ್ನ ತಲೆ ಸೋರಾಗಿ ಬಂದಿದ್ಯಾ? ಅಮ್ಮ ನನ್ನ ಬಗ್ಗೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ರು, ಗಟ್ಟಿಯಾಗಿದ್ವರೆಗೂ ಒಂದು ಮಾತು ಕೂಡ ಆಡುತ್ತಿಲ್ಲ ಅಂತವಳು ನಿನ್ನಂತ ದಿಕ್ಕು ದೆಸೆ ಇಲ್ದಿರೋ ಮುಂದೆ 2 ಸಾರಿ ನನ್ನ ಕಪಾಳ ಕೊಡ್ತಿದ್ದಾಳೆ. ಅವ್ರ ತಲೆಯಲ್ಲಿ ಏನೇನೋ ತುಂಬಿ ಅಮ್ಮನನ್ನ ನಿಂದ ದೂರ ಮಾಡಕ್ ಹೊರಟಿದ್ಯಾ? ಈ ಮನೆ ನರ್ಕ ಆಗಕ್ ನೀನೇ ಕಣೆ ಕಾರಣ, ನೀನೇ. ಅತ್ತೆಗೆ ನಾನು ನಿಮ್ಮ ಬಗ್ಗೆ ಯಾವ್ದೂರು ಹೇಳಿಲ್ಲ. ಆದ್ರೂ ಈ ಮನೆ ಸಂಬಂಧಗಳು ಹಾಳಾಗಕ್ಕೆ ನಾನೇ ಕಾರಣ ಅಂತ ನನಗೆ ಗೊತ್ತು. ನಿಮ್ಮ ಇಷ್ಟ ಅಭಿಪ್ರಾಯ ಏನು ಕೇಳ್ದೆ ನಿಮ್ ಹೆಂಡತಿ ಅಂತ ಇಲ್ಲಿಗೆ ಬಂದ್ಬಿಟ್ಟೆ. ನೀವದೇನೇನು ಆಸೆಗಳನ್ನ ಕಟ್ಕೊಂಡಿದ್ರೋ ಏನೋ ಅದನ್ನೆಲ್ಲ ನುಚ್ಚು ನೂರು ಮಾಡಿ ದೊಡ್ಡ ತಪ್ಪು ಮಾಡಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಏನೇ ನಡೆದಿದ್ದೆಲ್ಲ ಅಡ್ವಾಂಟೇಜ್ ಅನ್ಕೊಂಡು ಇಲ್ಲಿ ನಾಟಕ ಆಡ್ತಿದ್ಯಾ? ನೀನ್ ಕರೆದ ತಕ್ಷಣ ಬಂದೆ ಅಂತ ನನ್ನ ಪಳಗಿಸ್ಬಿಟ್ಟೆ ಅಂತ ಹೀಗ್ಬೇಡ. ಯಾರೋ ಹೊರಗಿನವ್ರ ಮುಂದೆ ನಮ್ಮಪ್ಪನ ಮರ್ಯಾದೆ ತೆಗಿಬಾರ್ದು ಅಂತ ಸುಮ್ಮನೆ ಬಂದೆ. ಏಯ್, ನಮ್ಮಮ್ಮನ ಬುಟ್ಟಿಗೆ ಹಾಕೊಂಡು ನಮ್ಮಪ್ಪನ ಮುಂದೆ ದೊಡ್ಡದಾಗ ನನ್ನ ಪ್ರೊಟೆಕ್ಟ್ ಮಾಡೋ ಡ್ರಾಮಾ ಆಡ್ತೀಯಾ? ನಮ್ಮಪ್ಪನ ಮುಂದೆ 2 ಮಾತಕ್ಕೆ ಈ ಸರಿಗಳು ಬಂದ್ಬಿಡ್ತೀನಿ ಅಂತ ಅನ್ಕೊಂಡಿದ್ದೇನೆ. ನೋಡಿ, ಆ ಥರ ನಾನು ನಿಮ್ಮ ತಲೆ ಕೆಡ್ಸಕ್ ಬಂದವಳಲ್ಲ. ಆಗಿದ್ದಾಗೋಯ್ತು. ಕಷ್ಟನೋ ಇಷ್ಟನೋ ಇನ್ಮೇಲೆ ನನಗ್ ನೀವು, ನಿಮಗ್ ನಾನು ಆಗ್ಲೇಬೇಕು. ಹಳೆದನ್ನೆಲ್ಲ ಮರೆತು ಮನೇಲಿ ಬರ್ದಿದ್ದೆ ಇಷ್ಟು ಅಂತ ನನ್ನ ನಿಮ್ಮ ಹೆಂಡತಿಯಾಗಿ ಅಕ್ಸೆಪ್ಟ್ ಮಾಡಿ ನಿಮ್ಮ ಮನೆ ಸೊಸೆಯಾಗಿ ನಿಮ್ಮ ಹೆಂಡತಿಯಾಗಿ ನನ್ನ ಕೈಲಾದ್ರೆ ನಾನು ಮಾಡ್ತೀನಿ. ಈಗೇನು ನಿನಗೆ ಕ್ಷಮಿಸ್ಬೇಕು ಅಷ್ಟೇ ತಾನೇ? ಓಕೆ, ಡನ್. ನಾನು ಹೇಳಿದ ಕೆಲಸ ಮಾಡ್ತೀಯಾ? ಖಂಡಿತವಾಗ್ಲೂ ಮಾಡ್ತೀನಿ. ನಾನು ನಿಮ್ಮ ಹೆಂಡತಿಯಾಗಿ ಬಂದಿದ್ದೀನಿ. ನೀವೇನು ಹೇಳಿದ್ರು ಅದನ್ನ ನಾನು ಮಾಡ್ತೀನಿ. ಅದು ನನ್ನ ಕರ್ತವ್ಯ. ಹೇಳಿ, ನಾನು ಏನು ಮಾಡಬೇಕು? ಸರಿ, ನೀನ್ ತಕ್ಷಣ ಈ ಮನೆ ಬಿಟ್ಟು ಹೋಗ್ಬೇಕು. ಏನು ಹೇಳ್ತಿದ್ದೀರಾ ನೀವು? ಏಯ್, ಶತ್ರು ಯಾವತ್ತು ಶತ್ರುನೇ ಕಣೆ. ನೀನ್ ಈ ಬೆಳಗು ಬಿನ್ನಾಡಕ್ಕೆಲ್ಲ ಬಗ್ಗೋನೂ ಅಲ್ಲ, ಸೊಪ್ಪು ಹಾಕೋನೂ ಅಲ್ಲ. ನೀನು ದುಡ್ಡಿಗೆ ಬಂದವಳು. ನಿನ್ ಜೊತೆ ಸಂಸಾರ ಮಾಡಕ್ಕೆ ಇದು ರೆಸಾರ್ಟ್ ಅಲ್ಲ, ಮರ್ಯಾದಸ್ತ್ರ ಮನೆ. ನಿನ್ಗ ಯೋಗ ಯೋಗ್ಯತೆ ಎರಡೂ ಇಲ್ಲ. ನೋಡೆ, ಇಲ್ಲಿ ತನಕ ಈ ಪ್ರಪಂಚದ ಕಣ್ಣಲ್ಲಿ ಮಾತ್ರ ನಾನು ನೀನು ಗಂಡ ಹೆಂಡತಿ ಅಂತ ಹೇಳಿದ್ದೆ. ಆದ್ರೆ ಇವಾಗ ಹೇಳ್ತೀನಿ ಕೇಳಿಸ್ಕೊ. ಈ 4 ಗೋಡೆ ಮಧ್ಯನೇ ಆಗ್ಲಿ, ಪ್ರಪಂಚ ದೃಷ್ಟಿಲೇ ಆಗ್ಲಿ, ನಿನ್ ಗಂಡ ಅಂತ ನಾಟ್ಕಾಡಕ್ಕೂ ನನ್ಗೆ ಅಸಹ್ಯ ಆಗುತ್ತೆ. ಈಗ್ಲೇ ಈ ಕ್ಷಣನೇ ಈ ಮನೆ ಬಿಟ್ಟು ಹೋಗ್ಬೇಕು ನೀನು. ಏನೇ ಮುಖ ನೋಡ್ತಿದ್ಯಾ? ಹೇಳಿದ ಅರ್ಥ ಆಗಿಲ್ವಾ? ನಾಳೆ ಸೂರ್ಯ ಮುಳುಗೋದ್ರೊಳಗೆ ನೀ ಮನೆಯಿಂದ ಹೊರಟೋಗಿರ್ಬೇಕು. ಯಾರು ನೀನ್ ಉದ್ದಕ್ಕೂ ದುಡ್ಸೋದು ನಿನ್ನ ಕೊಂಡ್ಕೊಂಬಂದ್ರೋ ಅವ್ರ ಮುಂದೆ ಹೋಗಿ ಈ ಅಗ್ರಿಮೆಂಟ್ ನನ್ನಿಂದ ಆಗಲ್ಲ ಅಂತ ಹೇಳಿದ್ರೆ ಗೆದ್ದೆ, ಇಲ್ದೇ ಇದ್ರೆ ನಡೆಯೋದೇ ಬೇರೆ. ಯಾಕಿಷ್ಟು ಕಠೋರವಾಗಿ ಮಾತಾಡ್ತಿದ್ದೀರಿ? ನನ್ ತಪ್ಪಾಯ್ತು ಅಂತ ಕ್ಷಮೆ ಕೇಳ್ತಿದ್ದೀನಲ್ಲ. ಯಾವನಿಗೆ ಬೇಕು ನಿನಗೆ ಕ್ಷಮೆ? ಈಗಾಗಲೇ ಈ ಮನೆಗೆ ರಾಕ್ಷಸರ ಸೇರ್ಕೊಂಡು ನಮ್ಮ ಸಂಬಂಧಗಳನ್ನೆಲ್ಲ ಮುರಿದಿದ್ದಾಯ್ತು. ನಿನ್ನ ಈ ಜನರ ಕ್ಷಮಿಸಕ್ ಸಾಧ್ಯನೇ ಇಲ್ಲ. ಆದ್ರೂ ಒಂದು ವೇಳೆ ನಿನ್ನ ಕ್ಷಮಿಸಲೇಬೇಕು ಅನ್ನೋದಿದ್ರೆ ಇರೋದು ಒಂದೇ ದಾರಿ, ಅದು ನೀನ್ ಈ ಮನೆಯಿಂದ ಆಚೆ ಹೋಗೋದು. ನನ್ನಿಂದ ನನ್ನ ಮಗಳು ಹಾಳಾಯ್ತಲ್ಲ ಅಂತ ನಾನು ಸತ್ತೇ ಹೋಗ್ತೀನಿ. ಅವಳ ಕಣ್ಣಲ್ಲಿ 1 ಹನಿ ನೀರು ಬಂದ್ರು ಅದನ್ನ ಸಹಿಸೋ ಶಕ್ತಿ ನನಗಿಲ್ಲ. ಅವಳ ಕಣ್ಣೀರು ಹಾಕೊಂಡು ನಮ್ಮ ಮನೆಗೆ ವಾಪಸ್ ಬರಬಾರ್ದು. ಏಯ್, ನಿನ್ಗೆ ಹೇಳ್ತಿರೋದು. ಏನು ಯೋಚನೆ ಮಾಡ್ತಿದ್ಯಾ? ಇಲ್ಲ, ಅದೊಂದನ್ನು ಬಿಟ್ಟು ಬೇರೆ ಏನೇ ಹೇಳಿದ್ರು ನಾನು ಮಾಡ್ತೀನಿ. ಯಾವುದೇ ಕಾರಣಕ್ಕೂ ನಾನು ಈ ಮನೆ ಬಿಟ್ಟು ಆಚೆ ಹೋಗಲ್ಲ. ಹೋಗ್ಲೇಬೇಕು. ಈ ಮನೇಲಾಗ್ಲಿ ನಮ್ಮ ಮನ್ಸಲ್ಲಾಗ್ಲಿ ನಿನಗೆ ಯಾವುದೇ ರೀತಿ ಜಾಗ ಇಲ್ಲ. ನಿನ್ ಜೊತೆ ಸಂಸಾರ ಮಾಡಕ್ ನಂಗೆ ಇಷ್ಟ ಇಲ್ಲ.
ಸರಿನೋ ತಪ್ಪು, ಈ ಮನೆಗೆ ನಿಮ್ ಹೆಂಡತಿಯಾಗಿ ಬಂದಿದ್ದೀನಿ. ಬದುಕಿರೋ ತನಕ ಈ ಮನೇಲೆ ನನ್ನ ಕರ್ತವ್ಯನ ನಿರ್ವಹಿಸ್ತೇನೆ ಹೊರತು ಇಲ್ಲಿಂದ ಆಚೆ ಹೋಗಲ್ಲ. ಹೋಗ್ಲೇಬೇಕು. ಇವತ್ತು ಯಾವ ಬಾಯಲ್ಲಿ ನೀ ಇಲ್ಲೇ ಇರ್ತೀನಿ ಅಂತ ಹೇಳ್ತಿದ್ಯೋ ಅದೇ ಬಾಯಲ್ಲಿ ಈ ನರ್ಕ ಬೇಡ ಅಂತ ಓಡೋಗ್ತೀಯ. ಅದ್ರ ಬದಲು ಇವತ್ತೇ ಮರ್ಯಾದೆಯಿಂದ ಹೋಗು. ಇಲ್ಲ, ಏನೇ ಆದ್ರೂ ಸರಿ, ನನ್ನ ಉಸಿರೋ ತನಕ ನಾನು ಈ ಮನೆ ಬಿಟ್ಟು ಹೋಗಲ್ಲ. ಓಹೋ ಹಾಗೋ, ಇದ್ರ ಪರಿಣಾಮ ನೀನೇ ಅನ್ಭವಿಸ್ತೀಯ. ಕ್ಷಣ ಕ್ಷಣಕ್ಕೂ ಚಿತ್ರ ಹಿಂಸೆ ಪಟ್ಟು ನೀನೇ ಹೇಳ್ದೆ ಕೇಳ್ದೆ ಈ ಮನೆ ಬಿಟ್ಟು ಹೋಗ್ತತ್ಯ. ನೋಡ್ತಾ ಇರು. ಅಕ್ಕ ಅಕ್ಕ ಏನೋ ನೀಲ್ಕಂಠ, ಅಕ್ಕ ಬೇಗ ಬರಕ್ಕ. ಯಾಕೋ ಕಿರ್ಚ್ಕೊಳ್ತಾ ಇದ್ಯಾ? ಏನಾಯ್ತು? ಅಕ್ಕ ನಮ್ ಕತೆ ಮುಗ್ದೋಯ್ತಕ್ಕ. ಯಾಕ್ರಿ, ಏನಾಯ್ತು? ಅವಿನಾಶ ಅಕ್ಕನ ಪ್ಲಾನ್ ಎಲ್ಲ ತಳ್ಕೆಳಕ್ ಮಾಡ್ಬಿಟ್ಟ. ಇನ್ನು ನಾವು ಅಣ್ಣ ಒಂದ್ ದೇವಸ್ಥಾನದ ಮುಂದೆ ಅಮ್ಮ ತಾಯಿ ಅಂತ ಭಿಕ್ಷೆ ಎತ್ತದಕ್ಕೆ ಶಿಫ್ಟ್ ಆಗ್ಬೇಕಷ್ಟೇ. ಏಯ್, ಸುಮ್ನೆ ಕೊಂಕಣ ಸುತ್ತಿ ಮೈಲಾರಕ್ ಬರ್ಬೇಡ. ಅದೇನು ಅಂತ ನೇರವಾಗಿ ಹೇಳು. ಏನ್ ಹೇಳಕ್ಕ, ಅವಿನಾಶ ಕನಕನ್ನ ಈ ಮನೆಯಿಂದ ಟಿಕೆಟ್ ಕೊಡೋದಕ್ಕೆ ನೋಡ್ತಾ ಇದ್ದಾನೆ. ನೀನು ಕನಕನ್ನ ಕೈವಶ ಮಾಡ್ಕೋಬೇಕು ಅಂತ ಏನೆಲ್ಲ ಸರ್ಕಸ್ ಮಾಡ್ತಾ ಇದ್ದ. ಆದ್ರೆ ಅವನು ಕನಕನ್ನ ಮನೆಯಿಂದ ಓಡಿಸಿ ನಮ್ಮನ್ನ ಬೀದಿ ಶವ ಮಾಡ್ಬೇಕು ಅಂತ ಇದ್ದಾನೆ. ಏನು, ಅಣ್ಣ ಕನಕನ್ನ ಮನೆ ಬಿಟ್ಟು ಓಡಿಸ್ತಾ ಇದ್ದಾನ? ಹೌದು ಕಣೆ, ನಾನೇ ಕಿವಿಯಾರ ಕೇಳಿಸ್ಕೊಂಡು ಬಂದೆ. ನೀನ್ ಈ ಮನೆ ಬಿಟ್ಟು ಹೋಗ್ತಾ ಇರ್ಬೇಕು, ಇಲ್ಲಾಂದ್ರೆ ನಾನು ಕೊಡೋ ಚಿತ್ರ ಹಿಂಸೆನ ಅನುಭವಿಸಿ ಓಡಾಗ್ಬೇಕಾಗುತ್ತೆ ಅಂತ ವಾರ್ ಮಾಡಿದಾನೆ. ನಾನೇನೋ ಅಮ್ಮ ಹೇಳಿದಕ್ಕೆಲ್ಲ ಗೋಣ್ ಹಾಕೊಂಡು ಅವ್ಳು ಸೇರ್ಕ್ ಹಿಡ್ಕೊಂಡಿರ್ತಾನೆ. ಮುಂದೆ ನಮ್ ಗತಿ ಏನಪ್ಪಾ ಅನ್ಕೊಂಡಿದ್ದೆ. ಅಲ್ಲ, ಇದ್ದಕ್ಕಿದ್ದಾಗೆ ಇಷ್ಟೊಂದು ಧೈರ್ಯ ಅವ್ನಿಗೆ ಎಲ್ಲಿಂದ ಬಂತು? ಏನೋಪ್ಪ, ರೌದ್ರವತರ ದಾಳಿದ ಮುದ್ಕೊಂಡ್ ಮುಖದ ಮೇಲೆ ಅಗ್ರಿಮೆಂಟ್ ಅನ್ನ ಬಿಸಾಕಿ ನಾಳೆ ಸೂರ್ಯ ಮುಳುಗೋದ್ರೊಳಗೆ ಮನೆ ಬಿಟ್ಟು ಹೋಗ್ತಾ ಇರ್ಬೇಕು ಅಂತ ಕಟ್ಟಿತಾಗಿ ಹೇಳ್ಬಿಟ್ಟ ಕಣೆ. ಸರಿ ಬಿಡಿ, ಒಳ್ಳೇದೇ ಆಯ್ತು. ನಾವು ಮಾಡ್ಬೇಕು ಅನ್ಕೊಂಡಿದ್ ಕೆಲ್ಸನ ಅವ್ನ್ ಮಾಡ್ತಾ ಇದ್ದಾನಲ್ಲ. ಚಿತ್ರ, ನಿನ್ಗೇನ್ ತಲೆಗೆಲ್ಲ ಕೆಟ್ಟಿದ್ಯೇನೆ? ಕನಕ ಮನೆ ಬಿಟ್ಟು ಹೋದ್ರೆ ನಾವು ಚಿಪ್ ಹಿಡ್ಕೊಂಡು ಭಿಕ್ಷೆ ಎತ್ತಬೇಕಾಗುತ್ತೆ. ಮುದ್ಕ ವಿಲ್ಲಲ್ಲಿ ಏನಂತ ಬರ್ದಿದ್ದಾನೆ ಗೊತ್ತಲ್ಲ? ಕನಕ ಮನೆ ಬಿಟ್ಟು ಹೋದ್ರೆ ಅರ್ಧ ಆಸ್ತಿ ಅವಳಿಗೆ ಸಿಗುತ್ತೆ, ಮಿಕ್ಕಿದ್ದರ್ಧ ಆಸ್ತಿನ ಅವಿ ಅರ್ಧ ಹೆಣ ಆಗೋವರೆಗೂ ಮಾರೋ ಹಾಗಿಲ್ಲ. ಇನ್ನು ನಾವು ಮ್ಯೂಸಿಯಂ ಗೈಡ್ಗಳ ತರ ಧೂಳು ಹೊಡ್ಕೊಂಡು ವೈಭವನ ಹಾಡಿ ಹೊಗಳ್ಕೊಂಡು ಬಿದ್ದಿರ್ಬೇಕಷ್ಟೇ. ನೀಲ್ಕಂಠ, ನೀನ್ ಸುಮ್ನೆ ಗಾಬರಿ ಆಗ್ತಾ ಇದ್ಯಾ. ವಿಲ್ಲಲ್ಲಿ ಹಾಗೇನು ಬರ್ದಿಲ್ಲ. ಇದೇನಮ್ಮ ಹೀಗ್ ಹೇಳ್ತಿದ್ಯಾ? ಇವ್ರು ಹೇಳ್ತಾರದ್ ನಿಜಾನೇ. ಕನಕ ಏನಾದ್ರೂ ಮನೆ ಬಿಟ್ಟು ಹೋದ್ರೆ ನಮ್ ಗತಿ ಗೋವಿಂದಾನೆ. ಇಲ್ಲ, ನೀವಿಬ್ರು ತಪ್ಪು ತಿಳ್ಕೊಂಡಿದ್ರಿ. ಕನಕನ ಈ ಮನೆ ಬಿಟ್ಟು ನಾವಾಗೆ ಓಡಿಸಿದ್ರೆ ಅವಳಿಗೆ ಆಸ್ತಿಯಲ್ಲಿ ಪಾಲ್ ಸಿಗುತ್ತೆ. ಅವಳಾಗೆ ಮನೆ ಬಿಟ್ಟು ಓಡಿದ್ರೆ ಅವಳಿಗೇನ್ ಸಿಗುತ್ತೆ? ವಿಲ್ಲಲ್ಲಿ ಅದ್ರ ಬಗ್ಗೆ ಸೈಲೆಂಟ್ ಆಗಿದೆ. ಅವಳಿಗೆ ಕೌಡೆ ಕಾಸು ಸಿಗಲ್ಲ. ಹೌದೇನಕ್ಕ? ಫುಲ್ಲು ಕನ್ಫ್ಯೂಷನ್ ಆಗ್ಬಿಟ್ಟಿತ್ತು. ಸುಮ್ನೆ ತಲೆ ಕೆರ್ಕೊಂಡು ಗಾಯ ಮಾಡ್ಕೊಂಡ್ಬಿಟ್ಟಿದೆ. ಅದಕ್ಕೆ ಹೇಳೋದು ಕಣ, ಆತ್ರಗಾರನ್ಗೆ ಬುದ್ಧಿ ಮಟ್ಟ ಅಂತ. ಹಾಗಾದ್ರೆ ಅವಿನಾಶ್ ಕನಕನ್ಗೆ ಕಿರಿಕ್ ಕೊಡೋದಕ್ಕೆ ಶುರು ಮಾಡ್ಕೊಳ್ಳಿ ಅಂತೀಯಾ? ಅವನಿಗೆ ಇಷ್ಟ ಬಂದಾಗ ಮಾಡಿ, ನಾವು ಅದನ್ನ ತಡಿಬಾರ್ದು. ಆಗ ಕನಕಂಗಿರೋದು ಎರಡೇ ದಾರಿ. ಒಂದು, ಅವಿ ಕೊಡೋ ಹಿಂಸೆನ ತಡೆಯೋಕ್ಕಾಗದೆ ಈ ಮನೆಯಿಂದ ಓಡಿ ಹೋಗೋದು. ಏನಂದ, ಎಲ್ಲಾನು ಸಹಿಸ್ಕೊಂಡು ನನ್ನ ಕೈವಶ ಆಗಿ ನಾನ್ ಹೇಳ್ದಂಗೆ ಕೇಳ್ಕೊಂಡು ಇದೇ ಮನೇಲಿ ಬಿದ್ದಿರೋದು. ಅಕ್ಕ, ಸೂಪರ್ ಐಡಿಯಾ ಕಣಕ್ಕ. ನೀನ್ ಹೇಳೋದೇನೋ ಸರಿ ಅಮ್ಮ. ಅವಳು ಇಲ್ಲಿದ್ರೇನೋ ಆಚೆ ಹೋದ್ರೇನು, ಅವಳು ಇಲ್ಲಿದ್ರೆ ಮಾತ್ರ ಆಸ್ತಿ ಅವಳ ಕಂಟ್ರೋಲ್ನಲ್ಲಿರುತ್ತೆ. ಆಚೆ ಹೋದ್ರೆ ಅಣ್ಣನ ಹೆಸರಿನಲ್ಲಿರುತ್ತೆ. ಆದ್ರೆ ಅವನ್ ಅದನ್ನ ಮಾರಂಗಿಲ್ವಲ್ಲ. ಇದ್ರಲ್ಲಿ ನಮಗ್ ಬಂದಿದ್ ಭಾಗ್ಯ ಏನು? ಅವ್ರು ಗೆಬರ್ಕೊಂಡ್ ತಿಂದ್ರು, ನಾವು ಉರುಕೊಂಡ್ ತಿನ್ವಿ ಅನ್ನೋ ಹಾಗಾಗುತ್ತೆ. ಗಾಬರಿ ಆಗೋದ್ ಬೇಡ. ಹಸು ನಮ್ದಲ್ದೇ ಇದ್ರೆ ಏನಂತ, ಅದು ಕೊಡೋ ಹಾಲ್ನ ನಾವ್ ಇಲ್ಲೇ ಹೆಪ್ಪಾಕೋ ಬದಲು ಬೇರೆ ಕಡೆ ಬೆಣ್ಣೆ ಮಾಡಿ ತುಪ್ಪ ಕಾಯಿಸಿ ಮಾರಿದ್ರೆ ಸಾವಿರಾರು ಹಸುಗಳನ್ನ ಕೊಂಡ್ಕೊಳ್ಬೋದು. ಏನಮ್ಮ ನೀನ್ ಏನೇನೋ ಹೇಳ್ತಿದ್ಯಾ? ಚಿತ್ರ, ಈ ಆಸ್ತಿ ಕಾಮಧೇನು ಇದ್ದ ಹಾಗೆ. ಇದನ್ನ ಅವಿನಾಶ್ ಮಾರೋ ಹಾಗಿಲ್ಲ.
ಆದ್ರೆ ಇದರಿಂದ ಬರೋ ಲಾಭನ ತಗೊಳ್ಬೋದು. ಅದನ್ನ ಇಲ್ಲೇ ಬೆಳೆಸೋ ಬದಲು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ ಇದಕ್ಕಿಂತ ದೊಡ್ಡ ಸಾಮ್ರಾಜ್ಯನ ನಾವು ಕಟ್ಬೋದು. ಎಕ್ಸಲೆಂಟ್ ಅಮ್ಮ. ನೀನ್ ಕಟ್ಟಿದ ಸಾಮ್ರಾಜ್ಯನ ಕನಕ ಕಿತ್ಕೊಂಡ್ಲಲ್ಲ, ಹಾಗೆ ಅಣ್ಣ ಕಟ್ಟಿದ ಸಾಮ್ರಾಜ್ಯನ ನಾವು ಕಿತ್ಕೊಳ್ಳೋದು. ನೀಲ್ಕಂಠ ಖುಷಿ ಪಟ್ಕೊಂಡು ಆಸ್ತಿ ಕನ್ಸ್ ಕಾಣ್ತಾ ಕಾಣ್ತಾ ಕಣ್ಣು ಮುಚ್ಕೊಂಡು ಇಲ್ಲೇ ಕೂತ್ಕೊಂಡ್ ಬಿಡ್ಬೇಡ. ಹೋಗ್ ಅವಿನಾಶ್ನ ಹುರಿದುಂಬಿಸು. ನೀನ್ ಮಾಡ್ತಾ ಇರೋದು ಸರಿ. ಕನಕನಿಗೆ ನರಕ ಯಾತನೆ ಅಂದ್ರೆ ಏನು ಅಂತ ತೋರ್ಸು ಅಂತ ತಲೆ ಸವ್ರು. ನಾನ್ ಹೇಳ್ದೆ ಅಂತ ಗೊತ್ತಾಗ್ಬಾರ್ದು, ನೀನ್ ಹೇಳ್ದಂಗೆ ಇರ್ಬೇಕು. ಗೊತ್ತಾಯ್ತಾ? ಸರಿ ಬಿಡಕ್ಕ, ಮಿಕ್ಕಿದ ಮಸಾಲೆನ ನಾನು ಅರಿತೀನಿ. ಅವಿನಾಶ, ನೀನ್ ಇಲ್ಲಿದ್ಯಾ? ನಾನ್ ಎಲ್ಲೆಲ್ಲ ಹುಡುಕದ್ನಲ್ಲೋ. ನಿನ್ನೆ ಹೆಂಡತಿ ನೋಡಿದ್ರೆ ಅಲ್ಲೆಲ್ಲ ಕೂತ್ಕೊಂಡು ಅಳ್ತಾ ಇದ್ದಾಳಲ್ಲೋ. ಅದಿರ್ಲಿ, ನೀನೇನ್ ಯೋಚನೆ ಮಾಡ್ತಾ ಇದೀಯಾ? ಸಿಗರೇಟ್ ಸೇದಿ ಸುಡೋದ, ಐರನ್ ಬಾಕ್ಸ್ ಅಲ್ಲಿ ಬರೆ ಹಾಕದ, ಇಲ್ಲ ಸ್ಟೇರ್ಸ್ ಇಂದ ಕೆಳಗ್ ನೂಕೋದ? ನಿನ್ನೆ ಹೆಂಡತಿಗೆ ಹೇಗೆ ಚಿತ್ರಹಿಂಸೆ ಕೊಡ್ಬೇಕು ಅಂತ ಯೋಚನೆ ಮಾಡ್ತಾ ಇದೀಯಾ? ಮಾವ, ನನಗ್ ಗೊತ್ತು ಕಣೋ, ನೀನು ಮಾತಾಡಿದನ್ನೆಲ್ಲ ಕೇಳಿಸ್ಕೊಂಡೆ. ಗಂಡ ಹೆಂಡತಿ ಮಧ್ಯೆ ನಡೆಯೋದನ್ನ ಕೇಳಲೂಬಾರದು, ನೋಡ್ಲೂಬಾರದು. ನಾನೇನು ಉದ್ದೇಶಪೂರ್ವಕವಾಗಿ ಕೇಳಿಸ್ಕೊಳ್ಳಿಲ್ಲಪ್ಪ, ಏನೋ ಆಕಸ್ಮಿಕವಾಗಿ ಕಿವಿಗೆ ಬಿದ್ದುಬಿಡ್ತು. ಪರವಾಗಿಲ್ಲ ಬಿಡು ಮಾವ. ಆದ್ರೆ ಅವಳನ್ನ ಆಚೆ ಓಡಿಸೋದಲ್ದೆ ಬೇರೆ ದಾರಿನೇ ಸಿಗ್ತಲ್ಲ. ಅಕ್ಕನ್ ಗೊತ್ತಾದ್ರೆ ನಿನ್ನ ಸುಮ್ಮನೆ ಬಿಡ್ತಾಳೇನೋ? ಯಾಕೆ ಡಲ್ ಆಗ್ಬಿಟ್ಟೆ? ನಿನ್ನ ನಿರ್ಧಾರ ಸರಿಯಾಗೇ ಇದೆ. ಅಕ್ಕನ್ಗೆ ಗೊತ್ತಾಗಲ್ಲ ಬಿಡು. ಈ ವಿಷಯ ಗೊತ್ತಿರೋದು ನಮ್ಮಿಬ್ರಿಗ್ ಮಾತ್ರ. ಡೋಂಟ್ ವರಿ, ನಾನು ಅಕ್ಕನ್ಗೆ ಹೇಳಲ್ಲ. ಆದ್ರೂ ಮಾವ, ನಂಗೆ ಅಮ್ಮಂದೇ ಚಿಂತೆ. ಅಮ್ಮನ ಮಾತಿಗೆ ವಿರೋಧ ಹೋಗ್ತೀನಿ ಅನ್ನೋ ಗಿಲಿ ತೊಂದರೆ ಕಾಡ್ತಿದ್ದೆ ನಾನು. ನೋಡವಿ, ಅಕ್ಕ ಹಳೆ ಕಾಲದವಳು. ಈ ಪ್ರೀತಿ ವಾತ್ಸಲ್ಯ ಅಂತ ತಲೆಗಚ್ಕೊಂಡು ಒದ್ದಾಡ್ತಾಳೆ. ನೀನ್ ಅವಳ ಮಾತೆಲ್ಲ ತಲೆ ಕೆಡ್ಸ್ಕೋಬೇಡ. ನೀನ್ ಅವಳ ಮಾತೇನಾದ್ರೂ ಕೇಳಿದ್ರೆ ನಿನ್ ಜೀವನ ಬರ್ಬಾದ್ ಆಗೋಗುತ್ತೆ. ನನ್ನ ಮಾತು ಕೇಳು, ನೀನ್ ಮಾಡ್ತಿರೋದೇ ಸರಿ ಕಣೋ. ಅಕ್ಕ ನಿನ್ನ ಹೆಂಡತಿ ಜೊತೆ ಸೇರಿ ಬಾಳು ಅಂತ ಯಾವ ಸೀಮೆ ಹೇಳ್ತೀನೋ ಅವಳು. ಮನೆಗೆ ಒಂದ್ ಬೀರುನೋ ಫ್ರಿಡ್ಜ್ನೋ ತರಬೇಕಾದ್ರೆ 10 ಸಲ ಯೋಚಿಸ್ತೀವಿ, 100 ವೆರೈಟಿ ಹುಡುಕ್ತೀವಿ. ಅಂತದ್ರಲ್ಲಿ ಹಿಂದೆ ಮುಂದೆ ಗೊತ್ತಿಲ್ದಿರೋವಳು ನಿನಗೆ ಹೆಂಡತಿ ಹೇಗೋ ಆಗಕ್ ಸಾಧ್ಯ? ಅವಳ ಜೊತೆ ಹೇಗೋ ಸಂಸಾರ ಮಾಡ್ತೀಯಾ? ಆದ್ರೆ ಅವಳಿಗೆ ಮನೆ ಬಿಟ್ಟು ಹೋಗಲ್ಲ ಅಂತ ಹಠ ಮಾಡ್ತಿದ್ದಾಳಲ್ಲ, ಎಷ್ಟು ಕೊಬ್ಬಿರ್ಬೇಕು ಅವಳಿಗೆ. ನೆನ್ನೆ ಮೊನ್ನೆ ಬಂದವಳಿಗೆ ಎಷ್ಟೊಂದು ಕೊಬ್ಬಿರ್ಬೇಕಾದ್ರೆ ನಿನಗೆಷ್ಟಿರ್ಬೇಡ. ಅವಳಾಗೆ ಮನೆ ಬಿಟ್ಟು ಹೋಗಿದ್ದಿದ್ರೆ ಬುದ್ಧಿವಂತೆ ಆಗ್ತಾ ಇದ್ಲು. ಇಲ್ಲ, ಇಲ್ಲೇ ಗೂಟ ಹೊಡ್ಕೊಂಡು ಇರ್ತೀನಿ ಅಂತ ಸೆಡ್ ಹೊಡೆದು ನಿಂತಿದ್ದಾಳಲ್ಲ, ಅವಳ ಮುಂದೆ ನೀನ್ ಯಾಕೋ ಸೋಲ್ಬೇಕು? ಅವಳು ಪಾಠ ಕಲ್ಸು. ಮಾವ, ಹೂಕಣೋ, ನಿನ್ ಪಾಡೋಗ್ ನೀನು ಅವಳಿಗೆ ಒಳಗೊಳಗೆ ಟಾರ್ಚರ್ ಮಾಡ್ತಾ ಇರೋ. ಯಾವ ಹಿಂಜರಿಕೆನೂ ಬೇಡ. ನಿನ್ ಪರ ನಾನಿರ್ತೀನೋ.